ಕುಳಿತು ಪ್ರತಿ ತಿಂಗಳು 15,000 ರಿಂದ 17,000 ರೂಪಾಯಿ ಬಂದ್ರೆ ಹೇಗಿರುತ್ತೆ? ಅದು ಕೂಡ ಯಾವುದೇ ಟೆನ್ಷನ್ ಇಲ್ಲದೆ, ಮಾರ್ಕೆಟ್ ಫಿಯರ್ ಇಲ್ಲದೆ ಅಥವಾ ಲಾಸ್ ಅನ್ನೋದಿಲ್ಲದೆ. ನೀವು ದುಡಿತಿರೋ ಹಣ ನಿಮಗಿಂತ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನ ಕೇಳಿದ್ದೀರಾ? ಇವತ್ತು ಇದನ್ನ ಪ್ರಾಕ್ಟಿಕಲಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ ಬೇಡ, ಮ್ಯೂಚುವಲ್ ಫಂಡ್ ಬೇಡ, ರಿಸ್ಕ್ ಇಲ್ವೇ ಇಲ್ಲ. ಆದ್ರೂ ಕೂಡ ರೆಗ್ಯುಲರ್ ಇನ್ಕಮ್ ಬೇಕು. ಪಾಸಿಬಲ್? ಖಂಡಿತ ಪಾಸಿಬಲ್. 30 ಲಕ್ಷ ಇಟ್ರೆ ತಿಂಗಳಿಗೆ 16,000ಕ್ಕಿಂತ ಹೆಚ್ಚು ಇನ್ಕಮ್ ಬರುತ್ತೆ. ಆದ್ರೆ ಹೇಗೆ? ಯಾವ್ದಪ್ಪ ಸ್ಕೀಮ್? ಇದು ನಿಜವಾಗ್ಲೂ ಕೂಡ ಸೇಫಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇಂಡಿಯಾದ ಬಿಗ್ಗೆಸ್ಟ್ ಗವರ್ಮೆಂಟ್ ಬ್ಯಾಂಕ್ ಮೂಲಕ ಪ್ಯಾಸಿವ್ ಇನ್ಕಮ್ ಅನ್ನ ಬಿಲ್ಡ್ ಮಾಡುವಂತ ಒಂದು ಸಿಂಪಲ್ ಮೆಥಡ್ ಇದೆ. ಬಹಳ ಜನ ಇದನ್ನ ಇಗ್ನೋರ್ ಮಾಡ್ತಾರೆ, ಆದ್ರೆ ಸ್ಮಾರ್ಟ್ ಜನ ಇದನ್ನ ಯೂಸ್ ಮಾಡ್ತಾರೆ. ಯಾವ್ದಪ್ಪ ಸ್ಕೀಮ್ ಅಂತ ಯೋಚಿಸ್ತಾ ಇದ್ದೀರಾ? ಹೇಳ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಮನೆಯಲ್ಲೇ ಕುಳಿತು ಪ್ರತಿ ತಿಂಗಳು 15,000 ರಿಂದ 17,000 ರೂಪಾಯಿಗಳವರೆಗೆ ಆದಾಯ ಬರ್ತಾ ಇದ್ರೆ ಹೇಗಿರುತ್ತೆ ಅಲ್ವಾ? ಅದು ಕೂಡ ಯಾವುದೇ ಒಂದು ಟೆನ್ಷನ್ ಇಲ್ಲದೆ, ಮಾರ್ಕೆಟ್ ರಿಸ್ಕ್ ಇಲ್ಲದೆ, ಯಾವುದೇ ಲಾಸ್ ಆಗಬಾರ್ದು ಅನ್ನೋದು. ಸೊ ಇದು ನಿಜವಾಗಿ ಕೂಡ ಸಾಧ್ಯನಾ ಅಂತ ನಿಮಗೆ ಅನಿಸ್ಬೋದು. ಖಂಡಿತ ಸಾಧ್ಯ ಇದೆ. ಅದು ಹೇಗೆ ಅಂತ ಕೂಡ ಹೇಳ್ತೀನಿ. ಬಟ್ ನಮ್ಮ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಾಕಷ್ಟು ನೋಟಿಫಿಕೇಶನ್ ಬರುತ್ತೆ. ಬಾಸ್ ವಾಲಾ ಪ್ರೈಮ್ ಮೆಂಬರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಮಿಸ್ ಮಾಡಬೇಡಿ. ಸೊ ಸ್ನೇಹಿತರೆ, ನಾವು ಎಷ್ಟು ದುಡಿದ್ರೂ ಕೂಡ ಸಾಕಾಗಲ್ಲ ಅಲ್ವಾ? ಒಂದು ಸ್ಟೇಜ್ಗೆ ಬಂದ್ಮೇಲೆ ನಮ್ಮ ಹಣವೇ ನಮಗಾಗಿ ದುಡಿಬೇಕು. ಅಲ್ಲಿಂದಲೇ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಶುರುವಾಗುವಂಥದ್ದು ಸ್ನೇಹಿತರೆ. ಆದ್ರೆ ಫಸ್ಟ್ ಡೌಟ್ ಬರುತ್ತೆ, ಸೊ ನನ್ನ ಹಣ ಸೆಕ್ಯೂರ್ ಆಗಿರುತ್ತೆ, ಸೇಫ್ ಆಗಿರುತ್ತಾ, ಖಂಡಿತ ರೆಗ್ಯುಲರ್ ಇನ್ಕಮ್ ಸಿಗುತ್ತಾ ಅಂತ ಹೇಳೋದು. ಸೊ ಅದಕ್ಕೆ ಸಿಂಪಲ್ ಆನ್ಸರ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಹಾಗೆ ಸೇಫ್ ಆಪ್ಷನ್ ಬಗ್ಗೆ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನ್ ಹೇಳ್ತಿರೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBI ಇದರ FD ಮಂತ್ಲಿ ಪೇಔಟ್ ಸ್ಕೀಮ್ ಬಗ್ಗೆ. ಸೊ SBI ಅಂತಂದ್ರೆ ಟ್ರಸ್ಟ್, ಸೇಫ್ಟಿ, ಗವರ್ಮೆಂಟ್ ಬ್ಯಾಕಿಂಗ್ ಕೂಡ ಹೌದು. ಸೊ ಈ ಮೂರು ಕಂಬೈನ್ ಆದ್ರಿಂದ ಇಲ್ಲಿ ರಿಸ್ಕ್ ಅನ್ನೋದು ಇಲ್ಲ ಅಂತಾನೆ ಹೇಳ್ಬೋದು. ಸೊ ನೋಡಿ, ಈಗ ಫಿಕ್ಸ್ಡ್ ಡೆಪಾಸಿಟ್ ಅಂತಂದ್ರೆ ಸಾಮಾನ್ಯವಾಗಿ ನಾವು ಹಣವನ್ನ ಒಂದು ಪೀರಿಯಡ್ಗೆ ಇಟ್ಟು ಮೆಚುರಿಟಿ ಆದ್ಮೇಲೆ ಇಂಟ್ರೆಸ್ಟ್ ಜೊತೆ ಅದನ್ನ ವಾಪಸ್ ತಗೊಳ್ತೀವಿ. ಸೊ ಇದನ್ನ ಕ್ಯುಮ್ಯುಲೇಟಿವ್ FD ಅಂತ ನಾವು ಕರಿತೀವಿ. ಆದ್ರೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಸೊ ಅದು ನಾನ್ ಕ್ಯುಮ್ಯುಲೇಟಿವ್ FD. ಸೊ ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಬ್ಯಾಂಕ್ ನಲ್ಲಿ ಇರುತ್ತೆ, ಆದ್ರೆ ಇಂಟ್ರೆಸ್ಟ್ ಮಾತ್ರ ಪ್ರತಿ ತಿಂಗಳು ನಿಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ತಿಂಗಳ ಸಂಬಳ ತರ. ಸೊ ಇದನ್ನೇ ಮಂತ್ಲಿ ಇನ್ಕಮ್ ಆಪ್ಷನ್ ಅಂತ ಕರಿತೀವಿ. ಅಂದ್ರೆ ನೀವು ಕೆಲಸ ಮಾಡದೆ ಇದ್ರೂ ಕೂಡ ನಿಮ್ಮ ಹಣ ಪ್ರತಿ ತಿಂಗಳು ನಿಮಗೆ ಇನ್ಕಮ್ ಆಗಿ ಜನರೇಟ್ ಆಗ್ತಾ ಇರುತ್ತೆ. ಸೊ ಈಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಎಷ್ಟು ಇನ್ಕಮ್ ಬರುತ್ತೆ ಮೇಡಮ್ ಅಂತ ಹೇಳ್ಕೊಂಡು. ಸೊ ನಾವು ಜನರಲ್ ಸಿಟಿಸನ್ ಅಂತ ಅಸ್ಯೂಮ್ ಮಾಡಿದ್ರೆ, ಸೊ SBI ನಿಮ್ಗೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 6.4% ಇಂಟ್ರೆಸ್ಟ್ ಅನ್ನ ಕೊಡುತ್ತೆ. ಅದನ್ನ ಮಂತ್ಲಿ ಪೇಔಟ್ಗೆ ಕನ್ವರ್ಟ್ ಮಾಡಿದ್ರೆ ನಾನು ಕ್ಯಾಲ್ಕುಲೇಷನ್ ಹೇಳ್ತೀನಿ. ಸೊ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ತಿಂಗಳಿಗೆ ಸುಮಾರು 533 ರೂಪಾಯಿ ಬರ್ತಾ ಇರುತ್ತೆ. ಅದೇ ನೀವು 5 ಲಕ್ಷ ಇಟ್ರೆ 2,600 ರೂಪಾಯಿ ಬರುತ್ತೆ. ಅದೇ 10 ಲಕ್ಷ ಇಟ್ರೆ 5,333 ರೂಪಾಯಿ ಬರುತ್ತೆ. ಸೊ ಒಂದು ವೇಳೆ ನೀವು 30 ಲಕ್ಷ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಸುಮಾರು 16,000 ರೂಪಾಯಿವರೆಗೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಹಣ ಬರ್ತಾ ಇರುತ್ತೆ. ಸೊ ಇದನ್ನ ಕಂಪ್ಲೀಟ್ಲಿ ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಸೊ ನೀವು ಸೀನಿಯರ್ ಸಿಟಿಸನ್ ಅಂದ್ರೆ 60 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸ್ನೇಹಿತರೆ. ಎಷ್ಟು ಅಂತ ನೋಡೋದಾದ್ರೆ 7.5%. ಅದೇ ನೀವು ಕ್ಯಾಲ್ಕುಲೇಷನ್ ಪ್ರಕಾರ ನೋಡೋದಾದ್ರೆ 30 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 17,600 ರೂಪಾಯಿಗಿಂತ ಹೆಚ್ಚು ಇನ್ಕಮ್ ನಿಮ್ಗೆ ಮಂತ್ಲಿ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ, ಟೇಬಲ್ ಅಲ್ಲಿ ನೋಡಬಹುದು. ಸೊ 1 ಲಕ್ಷ ಇನ್ ಕೇಸ್ ನೀವು ಇಟ್ರೆ ಪ್ರತಿ ತಿಂಗಳು 588 ರೂಪಾಯಿ ಸೀನಿಯರ್ ಸಿಟಿಸನ್ ಆದ್ರೆ. 5 ಲಕ್ಷ ಆದ್ರೆ 2,938 ರೂಪಾಯಿ ಸಿಗುತ್ತೆ. ಅದೇ 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 5,875 ರೂಪಾಯಿ ಸಿಗುತ್ತೆ. 30 ಲಕ್ಷ ಆದ್ರೆ 17,625 ರೂಪಾಯಿ. ಇದು ಕ್ಯಾಲ್ಕುಲೇಷನ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಸೀನಿಯರ್ ಸಿಟಿಸನ್ ಇದ್ರೆ ಅವರ ಹೆಸರಲ್ಲಿ FD ಮಾಡಬಹುದು. ಆದ್ರೆ ನಾಮಿನಿ ಕಂಪಲ್ಸರಿ ಆಗಿರ್ಬೇಕು ಸ್ನೇಹಿತರೆ. ಇದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸರಿ, ಈಗ ಸೇಫ್ಟಿ ಬಗ್ಗೆ ಮಾತಾಡೋಣ. ಬಹಳ ಜನರಿಗೆ ಡೌಟ್ ಇರುತ್ತೆ, ಬ್ಯಾಂಕ್ಗೆ ಏನಾದ್ರೂ ಆದ್ರೆ ಮೇಡಮ್ ಇಲ್ಲಿ 5 ಲಕ್ಷದವರೆಗೆ ಇನ್ಶೂರೆನ್ಸ್ ಕವರ್ ಇದೆ. ಸೊ ಅದು ಡೆಪಾಸಿಟ್ ಇನ್ಶೂರೆನ್ಸ್ ಹಾಗೆ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಮೂಲಕ ಸಿಗುತ್ತೆ. ಆದ್ರಿಂದ ನಿಮ್ಮ ಹಣ ಒಂದು ಮಟ್ಟದವರೆಗೆ ಪ್ರೊಟೆಕ್ಟೆಡ್ ಆಗಿರುತ್ತೆ ಸ್ನೇಹಿತರೆ.
ಸ್ನೇಹಿತರೆ, ಅದನ್ನ ಕ್ಲಾರಿಟಿ ಕೊಡ್ತೀನಿ. ಸೊ ಇದರ ಜೊತೆಗೆ SBI ಅಲ್ಲಿ ಅಮೃತ್ ವೃಷ್ಟಿ ಅನ್ನುವಂತ FD ಆಪ್ಷನ್ ಕೂಡ ಇದೆ. ಸೊ ಇಲ್ಲಿ 444 ದಿನಗಳಿಗೆ ಟೆನ್ಯೂರ್ಗೆ ಸುಮಾರು 6.45% ಅಷ್ಟು ಇಂಟ್ರೆಸ್ಟ್ ಸಿಗುತ್ತೆ. ಹಾಗಾದ್ರೆ ಟ್ಯಾಕ್ಸ್ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ಲೇಬೇಕಲ್ವಾ? ಸೊ ಈ ಒಂದು FD ಇನ್ಕಮ್ ಮೇಲೆ ಯಾವುದೇ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇಲ್ಲ ಸ್ನೇಹಿತರೆ. ಸೊ ನೀವು ಅರ್ನ್ ಮಾಡುವಂತ ಇಂಟ್ರೆಸ್ಟ್ಗೆ ನಿಮ್ಮ ಟೋಟಲ್ ಇನ್ಕಮ್ಗೆ ಸೇರುತ್ತೆ. ಸೊ ನಿಮ್ಮ ಒಂದು ಸ್ಯಾಲ್ರಿ ಅಥವಾ ಬೇರೆ ಇನ್ಕಮ್ ಇತ್ತು ಅಂತಂದ್ರೆ ಅದಕ್ಕೆ ಆಡ್ ಆನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದ್ರೆ TDS ಕತೆ ಏನು? ಸೊ ಜನರಲ್ ಸಿಟಿಸನ್ಸ್ಗೆ 1 ವರ್ಷದಲ್ಲಿ 50,000ಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಬಂದ್ರೆ TDS ಡಿಡಕ್ಟ್ ಆಗ್ತಾ ಹೋಗುತ್ತೆ. ಸೊ ಸೀನಿಯರ್ ಸಿಟಿಸನ್ಸ್ಗೆ ಅಂದ್ರೆ 1 ಲಕ್ಷದವರೆಗೆ ಎಕ್ಸಂಪ್ಷನ್ ಇದೆ ಸ್ನೇಹಿತರೆ. ಸೊ ನೀವು ಫಾರ್ಮ್ 15G ಅಥವಾ 15H ಅನ್ನ ಸಬ್ಮಿಟ್ ಮಾಡಬಹುದು. ಸೊ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸೇಬಲ್ ಲಿಮಿಟ್ ನಲ್ಲಿ ಇಲ್ಲ ಅಂತಂದ್ರೆ TDS ಅನ್ನ ಇಲ್ಲಿ ನೀವು ಅವಾಯ್ಡ್ ಮಾಡಬಹುದು ಸ್ನೇಹಿತರೆ. ಸೊ ಈಗ ಸಪೋಸ್ ನೀವು FD ಓಪನ್ ಮಾಡಿದೀರಾ, 5 ವರ್ಷಕ್ಕೆ ಪ್ಲಾನ್ ಮಾಡಿದೀರಾ, ಆದ್ರೆ 2 ವರ್ಷದಲ್ಲಿ ಅರ್ಜೆಂಟ್ ಆಗಿ ಹಣ ಬೇಕು, ಏನೋ ಎಮರ್ಜೆನ್ಸಿ ಬಂತು, ಆಗ ವಿಡ್ರಾ ಮಾಡಬಹುದಾ? ಹೌದು, ಮಾಡಬಹುದು. ಸೊ ಇದನ್ನ ಪ್ರೀ ಮೆಚ್ಯೂರ್ ವಿಡ್ರಾವಲ್ ಅಂತ ಕರೀತಾರೆ. ಸೊ ಇಲ್ಲಿ ಪೆನಾಲ್ಟಿ ಇರುತ್ತೆ ಸ್ನೇಹಿತರೆ, ಸುಮಾರು 0.5% ಇಂದ 1% ವರೆಗೆ. ಆದ್ರೆ ಗುಡ್ ಥಿಂಗ್ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟ್ ಫುಲ್ ಸೇಫ್ ಆಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ, ಅದರಲ್ಲಿ ಡಿಡಕ್ಷನ್ ಇರೋದಿಲ್ಲ. ಸೊ ಈಗ ಯಾರಿಗಿದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ರಿಟೈರ್ಡ್ ಪೀಪಲ್ಗೆ ಇದು ಪರ್ಫೆಕ್ಟ್ ಸ್ಕೀಮು. ಯಾಕಂತಂದ್ರೆ ಲಂಪ್ ಸಮ್ ಅಮೌಂಟ್ ಅವ್ರ ಹತ್ರ ಇರುತ್ತೆ. ಸೊ ಅವರಿಗೆ ಮಂತ್ಲಿ ಇನ್ಕಮ್ ಬೇಕಾಗಿರುತ್ತೆ, ತಿಂಗಳ ಏನೋ ಒಂದು ದುಡ್ಡು ಬೇಕಾಗಿರುತ್ತೆ. ಸೊ ಅದಕ್ಕೆ ಇದು ಬೆಸ್ಟ್ ಆಗಿರುತ್ತೆ. ಹಾಗೆ ರಿಸ್ಕ್ ತಗೊಳ್ಳೋದಕ್ಕೂ ಕೂಡ ಅವ್ರಿಗೆ ಇಷ್ಟ ಇಲ್ಲೋರೋದಿಲ್ಲ. ಸೊ ಆ ಒಂದು ಸ್ಟೇಜ್ ಅಲ್ಲಿ ಇರ್ತಾರೆ. ಇನ್ನು ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ದಿರೋರ್ಗೆ ಅಥವಾ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟು ಹಾಗೆ ಬಿಟ್ಟಿರೋರ್ಗೆ ಇದೆಲ್ಲ ಬೆಸ್ಟ್ ಅಂತ ಹೇಳ್ಬೋದು ಅವರಿಗೆ. ಆದ್ರೆ ಒಂದು ಲಿಮಿಟೇಷನ್ ಇದೆ, FD ಇಂಟ್ರೆಸ್ಟ್ ಫಿಕ್ಸ್ಡ್ ಆಗಿರುತ್ತೆ. ಸೊ ನೀವು FD ಓಪನ್ ಮಾಡಿದಾಗ ಯಾವ ರೇಟ್ ಇರುತ್ತೋ ಅದೇ ನಿಮ್ಮ ಒಂದು ಟೆನ್ಯೂರ್ ಮುಗಿಯೋವರೆಗೂ ಕೂಡ ಕಂಟಿನ್ಯೂ ಆಗಿರುತ್ತೆ. ಇಂಟ್ರೆಸ್ಟ್ ರೇಟ್ ಬಗ್ಗೆ ನಾನು ಹೇಳ್ತಾ ಇರೋದು. ಮಧ್ಯದಲ್ಲಿ ರೇಟ್ ಇನ್ಕ್ರೀಸ್ ಆದ್ರೂ ನಿಮಗೆ ಅಪ್ಲೈ ಆಗೋದಿಲ್ಲ. ನೀವು ಹೊಸ ರೇಟ್ ಬೇಕು ಅಂತಂದ್ರೆ FD ಬ್ರೇಕ್ ಮಾಡಿ ಪೆನಾಲ್ಟಿಯನ್ನ ಪೇ ಮಾಡಿ ಮತ್ತೆ ಹೊಸ FD ಅನ್ನ ಓಪನ್ ಮಾಡಬೇಕು. ಸೊ ಒಟ್ನಲ್ಲಿ ನಾವು ನೋಡೋದಾದ್ರೆ ನಿಮಗೆ ಸೇಫ್ ಇರಬೇಕು, ಸ್ಟೇಬಲ್ ಆಗಿರಬೇಕು, ಟೆನ್ಷನ್ ಇರಬಾರ್ದು, ಫ್ರೀ ಇನ್ಕಮ್ ಬೇಕು ಅಂತಂದ್ರೆ SBI ಮಂತ್ಲಿ ಪೇಔಟ್ FD ಒಂದು ಸಿಂಪಲ್ ಆಪ್ಷನ್. ಇಲ್ಲಿ ರಿಸ್ಕ್ ಇಲ್ಲ, ಸ್ಕ್ಯಾಮ್ ಫಿಯರ್ ಇಲ್ಲ, ಹಾಗೆ ಪ್ರಿಡಿಕ್ಟೇಬಲ್ ಇನ್ಕಮ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ SBI ಮಂತ್ಲಿ ಇನ್ಕಮ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ನೀವಿಲ್ಲಿ ಇನ್ವೆಸ್ಟ್ ಮಾಡಿದಿರಾ ಅಂತಂದ್ರೆ ಸೊ ಯಾವ ರೀತಿ ನಿಮಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾ ಇದೆ, ಸೊ ಈ ಒಂದು ಸ್ಕೀಮ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಸೊ ಆಲ್ರೆಡಿ ಈಗ ಗೊತ್ತಿಲ್ದಿರೋರ್ಗೆ ಈ ವಿಡಿಯೋ ಮೂಲಕ ನಾನು ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರ ಬಗ್ಗೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ನೇರವಾಗಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಬಹುದು. ಸೊ ಈ ರೀತಿಯಾದಂತಹ ಸಾಕಷ್ಟು ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ರಿಕ್ರೂಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ಒಂದಷ್ಟು ಟೆಕ್ನಾಲಜಿ ರಿಲೇಟೆಡ್ ಮಾಹಿತಿಯನ್ನ ಈ ಒಂದು ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ಒಂದು SBI ಮಂತ್ಲಿ ಇನ್ಕಮ್ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.